ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫೆಸ್ಟಿವಲ್ ಗಿಡನ ಹಾಕೊಂಡಿದ್ದಾರೆ ಇಲ್ಲೇನೆ, ಮತ್ತು ಇನ್ನೂ ಬೇರೆ ಬೇರೆ ಗಿಡ ಹಾಕೊಂಡಿದ್ದಾರೆ. ಹೆಂಗಿದ್ರು ಇವಾಗ ದೇವ್ರಿಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಇಲ್ಲೇ ಕಿತ್ಕೊತಿದ್ದೀನಿ ದಾಸವಾಳದ ಹೂವನ. ನೋಡಿ ಎಷ್ಟು ಚೆನ್ನಾಗಿ ಅರಳೈತೆ. ಅದು ಕಲರು ಅಷ್ಟೇ ಸಖತ್ ರೆಡ್ಡಗೈತೆ. ಮಳೆ ಬೇರೆ ಬರ್ತಿದೆ ಲೈಟಾಗಿ, ಮಳೆ ಹನಿ ಆಗ್ತಾನೆ ಇದೆ ಬೆಳಗ್ಗೆಯಿಂದನೂ. ಪಾಪ ಅದರಲ್ಲೂ ಗೂಡು ಬಿಚ್ತಾನೆ ಇದ್ದಾರೆ. ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ ಹೂವು. ಕಿತ್ಕೊಂಡೆ ಒಂದು 5 ಐತೆ, ಕಿತ್ಕೊಂಡಿದ್ದೀನಿ. ಇದೇ ಗಂಗಾಧರೇಶ್ವರ ದೇವರು ಅಂತ ಕರೆಯೋದು ನಾವು. ಇಲ್ಲಿ ಯಾವಾಗ್ಲೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬಟ್ ಏನಂದರೆ ನಮ್ಮ ಫ್ಯಾಮಿಲಿಯವರೇ ಬರೋದು ಇಲ್ಲಿಗೆ, ಬೇರೆಯವ್ರು ಯಾರೂ ಬರೋಲ್ಲ. ಅದಕ್ಕೆ ಎಲ್ಲ ಫುಲ್ಲು ಸತ್ತೆ ಬೆಳೆದ್ಬಿಟ್ಟಿತ್ತು. ಪಾಪ ನಮ್ಮ ವಿಕಾಸು ಎಲ್ಲ ಕ್ಲೀನ್ ಮಾಡಿಕೊಟ್ಟ. ಈಗೆಲ್ಲ ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆಯಿತು. ಅಲ್ಲಿ ವಿಕಾಸು ಕ್ಲೀನ್ ಮಾಡ್ತಿದ್ದಾನೆ ಆಂಜನೇಯನ ದೇವ್ರ ಹತ್ರ. ಅಲ್ಲೂ ತುಂಬ ಸತ್ತೆ ಇತ್ತು, ಅದಕ್ಕೆಲ್ಲ ಸತ್ತೆಲ್ಲ ಕಿತ್ತಾಕಿ ಮತ್ತು ಅದೆಲ್ಲ ತೊಳಿತಿದ್ದಾನೆ. ಇಲ್ಲಿ ಯಾವಾಗಲೂ ನಾವು ಒಬ್ಬಟ್ಟುನ ಪರ ಮಾಡೋದು ಅಥವಾ ಸಿಹಿಯನ್ನ ಮಾಡೋದು ಆ ಥರ ಎಲ್ಲ ಮಾಡ್ತೀವಿ. ಮತ್ತು ಇಲ್ಲಿ ಮುಂಚೆ ಏನಾದರೂ ಹೊಲ ಬಿತ್ತಬೇಕಾದ್ರೆ ಮತ್ತು ರಾಗಿ ಏನಾರು ಒಕ್ಕಣೆ ಮಾಡಬೇಕಾದ್ರೆ ಆ ಟೈಮಲ್ಲೆಲ್ಲ ಇಲ್ಲಿ ಬರೋ ಥರ ಮಾಡ್ತಾರೆ. ಮಳೆ ಹನಿ ಆಗ್ತಿತ್ತು ಲೈಟಾಗಿ, ಮತ್ತು ಗಾಳಿ ಬೇರೆ ಜೋರಾಗಿ ಬೀಸ್ತಿತ್ತು. ಅದಕ್ಕೆ ದೀಪ ಹಚ್ಚೋಕ್ಕೆ ಆಗ್ತಿರ್ಲಿಲ್ಲ, ಕೆಟ್ಟೋಗ್ತಿತ್ತು. ಅದಕ್ಕೆ ನಾನು ಸೊಪ್ಪನ್ನ ಮರೆ ಮಾಡ್ತಿದ್ದೆ. ಅಣ್ಣ ಏನು ಮಾಡ್ತೈತೆ? ಜೇಜಿ ಮಾಡ್ತಾವಣ. ಮಮ್ಮಿ ಏನು ಮಾಡ್ತೈತೆ? ಮಮ್ಮಿನೂ ಜೇಜಿ ಮಾಡ್ತೈತಾ? ನೀನೇನು ಮಾಡ್ತಿದ್ಯಾ? ನೀನು ಜೇಜಿ ಮಾಡ್ತಿದ್ಯಾ? ಮಾಡು. ಹೊರಗಡೆ ಗಾಳಿ ಜಾಸ್ತಿ ಬೀಸ್ತಿದೆ, ಆದರೂ ದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ. ಏ ಯಶು, ಇಲ್ಲೂ ಜ್ಯೂಸ್ ಕುಡಿತಾನೆ ಇರ್ತೀಯಾ? ಇಲ್ಲಿಗೆ ಯಾರು ನಿಮ್ಗೆ ಜ್ಯೂಸ್ ಕೊಟ್ಟಿದ್ದು? ಯಾರು ಜ್ಯೂಸ್ ತಂದು ಕೊಟ್ಟಿದ್ದು ಇಲ್ಲಿ? ಯಾವಣ್ಣ? ಸರಿ, ಇದಕ್ಕೆ ನೀನು ಬಟ್ಟೆ ಹಾಕ್ಸ್ಕೊಂಡ? ಎಲ್ಲಿಗೆ ಬಂದಿದ್ದೀವಿ ನಾವು? ಎಲ್ಲಿಗೆ ಬಂದಿದ್ದೀವಿ? ಜೇಜಿಗೆ. ಓಕೆ. ನೀನು ಜ್ಯೂಸ್ ಕುಡಿ, ನೀನು ಜ್ಯೂಸ್ ಕುಡಿತಾರು. ಗೈಸ್ ನೋಡಿ, ಇದು ನಮ್ಮ ಮಾಮಾರ್ದೇನೆ ಚಿನಿ. ಇದು ಅದು ಎಲ್ಲ ಸೇರಿಸಿ ಒಟ್ಟಿಗೆ ಒಳ ಮಾಡೋಕದ? ಬ್ಯಾಚ್ ಮೇಲೆ ಬ್ಯಾಚು 3 ಬ್ಯಾಚ್ ಮಾಡ್ತೀವಿ. ಒಂದು ಬ್ಯಾಚ್ 120, ಏನೊಂದು ಬ್ಯಾಚ್ 150, ಒಂದು ಬ್ಯಾಚ್ 100 ಮಟ್ಟೆ. ಇದೊಂದು ಸಲ ಇಟ್ಟರೆ ಈ ತೋಟಕ್ಕೆ ಒಂದ್ಸಲ ಇಟ್ಟರೆ ಆಮೇಲೆ ಆ ತೋಟಕ್ಕೆ ಒಂದ್ಸಲ. ಇದೆರಡು ತೋಟ ಏನು 3 ತುಂಡು ಐತೆ. ದೊಡ್ಡ ತುಂಡಿಂದ ಒಂದು ಮಟ್ಟೆ, ಅದು ಏನು ಅಲ್ಲ ಐತಲ್ಲ ಅದು ಮತ್ತೆ ಕೆಳಚರ್ ಇರುತ್ತೆ ಏನು ಒಂದು ಮಟ್ಟೆ, ಆ ಕಡೆ ಇರುತ್ತೆ ಏನು ಒಂದು ಮಟ್ಟೆ. ಒಟ್ಟು ಏನು 3 ಬ್ಯಾಚ್ ಮಾಡ್ತೀವಿ. 3 ಬ್ಯಾಚ್ ಇಡ್ತೀರಾ? ಇದೇನು ಮೋಟ್ರು? ಇದು ನೀರು, ಇದು ಡ್ರಿಪ್ ಪೈಪ್. ಇದು ಏನು ಪೈಪು ನೀರು ಕಟ್ಟಕ್ ಆಗಲ್ಲ ಈ ತೋಟಕ್ಕೆ ಅಂತ, ಅದಕ್ಕೆ ಡ್ರಿಪ್ ಹಾಕಿದೀವಿ. ಏನು ಮೋಟ್ರ್ ಆನ್ ಮಾಡ್ಬಿಟ್ರೆ ಅದ್ರ ಬುಡಕ್ ಹೋಗ್ಬಿಟ್ಟು ಒಂದು ತೊಟ್ಟೆ ಏನು ನೀರು ತೊಟ್ಟಿಕ್ಕುತ್ತೆ. ಹನಿ ನೀರಾವರಿ ತರ. ನೀರಾವರಿ ಇದು. ಎಲ್ಲದಕ್ಕೂ ಅಲ್ಲೂ ಹಂಗೆ ಐತೆ ಅಲ್ಲಿ? ಏನು ಅಲ್ಲಿ ಎಲ್ಲದಕ್ಕೂ ಏನು ಹಂಗೆ ಐತೆ. ಈಗ ಇದೊಂದೇ ತೋಟ ಕಲೆಕ್ಷನ್ ಕೊಟ್ಟಿರೋದು, ಅದಕ್ಕೆಲ್ಲ ಇನ್ನೂ ಕೊಟ್ಟಿಲ್ಲ ಕಲೆಕ್ಷನ್. ಅದು ಆನೆ ಬರಲ್ಲ ಅಲ್ವಾ ಈಗ? ಆನೆ ಈಗ ಬರಲ್ಲ, ಬೆಳೆ ಹಾಕ್ತಾರಲ್ಲ, ರಾಗಿ ಹಾಕ್ತಾರಲ್ಲ, ಆಗ್ಬಿಡ್ತಾರೆ. ನೋಡಿ ಇವಾಗ ಮತ್ತೆ ಹುಳ ಬರ್ತವೆ. ಮತ್ತೆ ಈಗ ಇನ್ನೊಂದು 4 ಡೇಸ್ ಬರುತ್ತೆ.
ಇಲ್ಲೇ ಹಸ್ಕೊಳಗೆ ನೀರು ತುಂಬ್ಕೋಬೋದು ಮತ್ತು ಹುಳಿಗೆ ಹುಳಿನ ಮನೆ ತೊಳಿಬೋದು. ಹುಳಿನ ಮನೆ ತೊಳಿಕೆ ಮತ್ತು ಹಸ್ಕೊಳಗೆ ಅದಕ್ಕೆಲ್ಲ ಬೇಕು ಅಂತ ಇಲ್ಲೇ ಕುಡಿಯೋಕೆ ಅಲ್ಲಿ ಇಟ್ಕೊಳ್ಳೋದು, ಹಾಂ ಕುಡಿಯೋಕೆ ಅಲ್ಲಿ ಇಟ್ಕೊಂಡು ಆ ಎಣ್ಣೆಲ್ಲಿ ಮಡಿಕೊಳ್ಳೋದು. ಅಂದರೆ ಏನೇ ಆದರೂ ಇಲ್ಲಿ ನೀರು ಬೇಕೇ ಬೇಕು. ಏನೇ ಆದರೂ ನೀರು ಯಾವ ಹಸ್ಗಳು ಬಂದರೂ ಕುಡ್ಕೊಂಡು ಯಾವ ಹಸ್ಗಳು ಬಂದರೂ ನೋಡಿ ಇಷ್ಟು ಕಾಡಿದೆಯಲ್ಲ, ಇಲ್ಲಿ ಕಾಡು ಒಳಗಡೆ ಇರೋದು. ಮತ್ತು ಯಾವುದೇ ಹಸ್ಗಳು ಬಂದರೂ ಇಲ್ಲಿ ಕುಡ್ಕೊಂಡು ಹೋಯ್ತವೆ. ಇದೆ ಇಲ್ಲ ಅಂದರೆ ಇರೋದಲ್ಲ ಇಲ್ಲೊಂದೇ ಇಷ್ಟಕ್ಕೆಲ್ಲ ಏನು ದಿಣ್ಣಿ ಇದ್ದೋಳ ಅಲ್ಲಿ ಊದ್ ಗಿಡ ಐತೆ, ಮನೆ ಸುತ್ತ ಈಗ ಗಿಡಗಳು ಹಾಕಿದ್ದೀವಿ. ಆ ಮರಗಳು ಈಗೆಲ್ಲ ಏನು ನಿದತೈತೆ. ಈಗ ಅವೆಲ್ಲ ಹೊಸ್ದಾಗೈತೆ. ಅದೊಂದು ತೊಟ್ಟಿ ಇತ್ತು, ಆಡೆ ಏನು ಮೇಕೆಗಳು ಕೂರ್ಸಕ್ಕೆ ತೊಟ್ಟಿ ಅದು ಹೊಡೆದಾಗೈತೆ. ಅದು ಹಂಗೆ ಐತೆ. ಅದು ಹಸ್ಕೊಳಗೆ ಅದು ಹುಲ್ಲೋರೆ. ಅದು ಈಗೇನಿಲ್ಲೇ ಕಳ ಮಾಡ್ಕೊಳ್ಳೋದು, ಗುಂಡಿಲ್ಲ ಐತೆ, ಅದು ಹುಲ್ಲು. ಅದು ಹಾಂ ರಾಗಿ ಒಕ್ಕಣೆ ಮಾಡೋದಿಲ್ಲ. ಈಗ ಹಿಂಗೈತೆ ಒಕ್ಕಣೆ ಕಾಲ ಬತ್ತೆ. ಇದನ್ನೆಲ್ಲ ಫುಲ್ ಎಲ್ಲ ಗಚ್ಚಿಗೆ ತಕ್ಬಿಟ್ಟು ಏನು ಕಳ ಮಾಡ್ಕೊಂಡು ಗುಂಡೆಲ್ಲಿ ಹೊಡ್ಕೊಂಡು ಅದು ಹಸಿಗಾಕ ಹುಲ್ಲದು. ಅದು ಮೇಲೆ ಕರಿಯಾಗೈತಿ, ಇನ್ನೊಂದು ಸ್ವಲ್ಪ ಐತೆ. ಮತ್ತು ಇನ್ನೇನು ಬರುತ್ತಲ್ಲ ಬೆಳೆ, ಆಗ ಅದನ್ನ ಏನಿಲ್ಲೇ ಮಡಿಕೊಳ್ಳೋದು. ಇಲ್ಲಿ ಹುಳ ಮಾತ್ರ ಹಿಡಿದು ಬೆಳೆ ಟೈಮ್ ಬಂದಾಗ ಏನೇನು ಮಾಡ್ಕೋತಾರೆ ಇಲ್ಲಿ ಇದ್ದಾಗ ಬೆಳಗ್ಗೆಯಿಂದ ಬಂದು ಇಲ್ಲೇ ಸೊಪ್ಪಾಕಿ ಹುಳಿನ ಕೆಲಸ ಏನಿದೆಯೋ ಅದೆಲ್ಲ ಮುಗಿಸಿ ಆಮೇಲೆ ಮತ್ತೆ ವಾಪಸ್ ಸಿಪ್ಪೆ ಗಿಡ. ಅದು ಯಾರು ಬಂದರೆ ಕುತ್ಕೊಳಕ್ಕೆ ಇದು ಯಾರು ಬಂದರೆ ಸಡನ್ ಆಗಿ ಹಿಂದೆ ಕೊಳ್ಳೋದ್ರೆ ಉಳ್ಳಲ್ಲ. ಅದು ಸುಳ್ಳಲ್ಲ, ಊಟನೂ ಮಾಡ್ತಾರೆ ಇಲ್ಲಿ. ಊಟನೂ ಮಾಡ್ತಾರೆ ಕುತ್ಕೊಂಡು. ಅಲ್ಲೂ ಕುತ್ಕೋತಾರೆ, ಸಿಪ್ಪೆ ಗಿಡ ಹಾಕೊಂಡಿದ್ದಾರೆ, ಅಲ್ಲೂ ಕುತ್ಕೋತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಎಲ್ಲ ಫುಲ್ ಗ್ರೀನರಿ ಆಗಿರೋದಕ್ಕೂ ಅದಕ್ಕೂ ನೋಡಿ ಗೈಸ್, ವ್ಯೂಸ್ ಎಷ್ಟು ಚೆನ್ನಾಗಿದೆ, ವೆದರು ಅಷ್ಟೇ ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಯಾವ್ದಕ್ಕೂ ಇರ್ಲಿ ಅಂತ ಇಲ್ಲಿರು ಯಾವ್ದಾರು ಉಳಿನ ಬಟ್ಟೆಗಳು ಏನಾರು ಇದ್ರೆ ಸೊಪ್ಪು ಇತಾರಲ್ವಾ, ಅದು ಮಾತ್ರ ಬಟ್ಟೆ ಒಗೆಯೋದು. ಯಾವ್ದಕ್ಕೆ? ಅಲ್ಲಿ ಈಗ ಸೊಪ್ಪು ಇತಾರಲ್ವಾ, ಅದ್ರ ಬಟ್ಟೆ ಮಾತ್ರ ಏನು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು. ಇವಾಗ ಗೂಡು ಬಿಚ್ಚಕ್ಕೆ ಬಂದಿದ್ರಲ್ಲ, ಅವ್ರಿಗೆಲ್ಲ ಊಟ ಕೊಟ್ಟಿದ್ವಿ. ಅದ್ರ ತಟ್ಟೆಗಳು ಇನ್ನೂ ತೊಳೆದಿಲ್ಲ, ಇಲ್ಲೇ ಐತೆ. ಬಾ ಬಂದು ಯಶುಗ್ ನೀರು ಅಂದ್ಬಿಟ್ರೆ ಸಖತ್ ಇಷ್ಟ. ಯಶುಕಮ್ ಯಶು ಎಲ್ಲಿಗೋಯ್ತೀಯಾ? ಮನೆಗೆ ಹೋಯ್ತೀಯಾ? ಓಕೆ ಬಾಯ್.